ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ಒಟಿಪಿ ಯಾರಿಗಾದರೂ ನೀಡುವ ಮೊದಲು 1000 ಬಾರಿ ಯೋಚಿಸಿ. ಇಲ್ಲವಾದರೆ ನಿಮ್ಮ ಹೆಸರಿನಲ್ಲೇ ಲಕ್ಷಾಂತರ ರೂಪಾಯಿ ಸಾಲ ಪಡೆದು ವಂಚಿಸುವ ಅಪಾಯವಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಯಲಗಟ್ಟೆ ಗೊಲ್ಲರಹಟ್ಟಿಯಲ್ಲಿ ಇಂತಹ ಗಂಭೀರ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಖಾಸಗಿ ಕಂಪನಿಯ 2 ಸಿಬ್ಬಂದಿ, ಈ ಶ್ರಮ ಕಾರ್ಡ್ ಮಾಡಿಕೊಡುತ್ತೇವೆ, ಪ್ರಧಾನಿ ಯೋಜನೆಯಡಿ 2000 ರೂಪಾಯಿ ಹಣ ಬರುತ್ತದೆ ಎಂದು ಹೇಳಿ ಮಹಿಳೆಯರಿಂದ ಆಧಾರ್ ಕಾರ್ಡ್ ಮತ್ತು ಒಟಿಪಿ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ನಂತರ ಮಹಿಳೆಯರಿಗೆ ತಿಳಿಯದಂತೆ ಅವರ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ಹಾಗೂ ಎಟಿಎಂ ಸೌಲಭ್ಯ ಪಡೆದು ತಲಾ 75,000 ರೂಪಾಯಿಯಂತೆ 5 ಮಹಿಳೆಯರ ಹೆಸರಿನಲ್ಲಿ ಒಟ್ಟು 3,75,000 ರೂಪಾಯಿ ಸಾಲ ಮಂಜೂರು ಮಾಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಖಾಸಗಿ ಕಂಪನಿಯ ವ್ಯವಸ್ಥಾಪಕರು ತನಿಖೆಗೆ ಬಂದಾಗ ಮಾತ್ರ ಮಹಿಳೆಯರಿಗೆ ಈ ವಂಚನೆ ಗೊತ್ತಾಗಿದೆ. ನಾವು ಯಾವುದೇ ಸಾಲ ಪಡೆದಿಲ್ಲ, ಈ ಶ್ರಮ ಕಾರ್ಡ್ ಮತ್ತು ಸರ್ಕಾರದ ಹಣ ಬರುತ್ತದೆ ಎಂದು ಹೇಳಿ ನಮ್ಮ ದಾಖಲೆಗಳು ಹಾಗೂ ಒಟಿಪಿ ಪಡೆದುಕೊಂಡಿದ್ದರು ಎಂದು ಮಹಿಳೆಯರು ತಿಳಿಸಿದ್ದಾರೆ. ಈ ಕುರಿತು ವಂಚನೆಗೊಳಗಾದ ಮಹಿಳೆಯರು ಆರೋಪಿಗಳ ವಿರುದ್ಧ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾಗಿದ್ದಾರೆ. ಜನಧ್ವನಿ ನ್ಯೂಸ್ ಮನವಿ: ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ವಿವರಗಳು ಹಾಗೂ ಒಟಿಪಿಯನ್ನು ಅಪರಿಚಿತರಿಗೆ ಅಥವಾ ದೃಢೀಕರಣವಿಲ್ಲದ ವ್ಯಕ್ತಿಗಳಿಗೆ ಎಂದಿಗೂ ನೀಡಬೇಡಿ. ಬಂದದ್ದು ಯಾಕಪ್ಪ? ಯಾರು ಬಂದಿದ್ರು? ನಿಮ್ಗೆ ಏನ್ ಮಾಡಿದ್ರು? ನಾನು ಫಸ್ಟ್ ಭಾಗ್ಯಮ್ಮ ತಗ ಬಂದೆ. ಭಾಗ್ಯಮ್ಮ ಹಾಕಿದ್ಮೇಲೆ ಇಂತ NGO ಲೋನ್ ಮಾಡಿಸ್ತೀನಿ ಅಂತ ಒಬ್ರು ಹೇಳಿದ್ರು. ಅವ್ರು NGO ಲೋನ್ ಮಾಡಿಸ್ತಿಲ್ದಂಗೆ ಸತೀಶ ಮತ್ತೆ ದಾಮೋದರ್ ಅಂತ ಅವರು ಅವ್ರದೇ ಆಫೀಸಾಗ ಲೋನ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ರಿಗೆ 75,000 ಲೋನ್ ಮಾಡ್ಕೊಂಡಿದ್ದಾರೆ. ನಾವು ಮೊನ್ನೆ ಹೋಗ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಬಂದಿದ್ವಿ. ಅವರು ಶನಿವಾರ ಏನೋ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಪ್ಪ, ನೀವು ಆಧಾರ್ ಕಾರ್ಡ್ ಇಸ್ಕೊಂಡ್ರಲ್ಲ, ಏನಕ್ಕೋಸ್ಕರ ಅಂತ ಇಸ್ಕೊಂಡ್ರಿ? ಅವ್ರು NGO ಲೋನ್ ಅಂತ ಹೇಳಿಸ್ಕೊಂಡಿದ್ವಿ. ನಾವು ಅದನ್ನೇ ಭಾಗ್ಯಮ್ಮರಿಗೂ ಹೇಳಿದ್ವಿ. OTP ಎಲ್ಲ ತಗೊಂಡ್ರಲ್ಲ, ಸೈನ್ ಯಾರು ಮಾಡಿದ್ರು ಆಧಾರ್ ಕಾರ್ಡ್? ದಾವಣಗೆರೆ ಆಫೀಸಾಗ ಮಾಡ್ತಾರೆ. ಈಗ ನಾನೇನು ಇವ್ರು ಯಾರು ಫೋಟೋ ಹೊಡೆದು ಹಾಕಿದ್ವಲ್ಲ ನಾವು, ಅದ್ರೊಳಗೆ ಲಾಗಿನ್ ಮಾಡಿರ್ತೀವ. ಲಾಗಿನ್ ಮಾಡಿದ್ರೆ ಲಾಗಿನ್ ಮಾಡಿದ್ವಿ ನಾವು. ಲಾಗಿನ್ ಮಾಡಿದ್ರೆ ಅದ್ರೊಳಗೆ ಇರುತ್ತೆ. ಸೈನ್ ಯಾರು ಮಾಡಿದ್ರು? ಸೈನ್ ಯಾರು ಮಾಡಿಸಿದ್ರು? ಸೈನ್ ಯಾವ್ದು ನಾವು ಮಾಡ್ತೀವಿ. ಯಾಕೆ ಮತ್ತೆ ಮಾಡ್ಕೊಂಡಿದ್ರೆ ದಾವಣಗೆರೆ ಆಫೀಸ್ ಅವ್ರು ಮಾಡ್ಕೊಂಡ್ರೆ ಒಂದು ಕರೀಲಿ ಸುಮ್ಕೂರು. ಭಾಗ್ಯಮ್ಮ ಹೇಳಿದ್ದೆ ನಮಗೂ ಲೋನಿಂಗ್ ಗೊತ್ತಿಲ್ಲ. ಲೋನಿಂಗ್ ಗೊತ್ತಿದ್ಮೇಲೆ ನೀನು ಆಧಾರ್ ಕಾರ್ಡ್ ರೆಫರ್ ಹೆಂಗ್ ಮಾಡ್ತೀನಿ? ಇಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಹೆಂಗ್ ಮಾಡಿದ್ ನೀನು? ಅದು ಯಾಪೊಳಗ ಹಾಕಿತ್ತು. ನೀನು ಅದನ್ನ ಬಂದೋಬಸ್ತ್ ಮಾಡಿಕ್ಬೇಕಂಡ್ರಿ, ನೀನು ಅವ್ರಿಗೆ ಹೆಂಗ್ ಕಳಿಸ್ತೆ? ಅಲ್ಲ ಅವ್ರು ಹೇಳ್ತಿಲ್ಲ ಹಾಕಿದ್ನಲ್ಲ. ಭಾಗ್ಯಮ್ಮರು ಇಲ್ಲ ಅಂದ್ರೆ ಕೇಳ್ರಿ. ಕರ್ನಾಟಕದಾಗ 2,000 ಬೀಳ್ತದ್ದು, ಅವ್ರಿಗೆ ಬೀಳ್ತು ಅಂತ ಹೆಂಗ್ ಹೇಳ್ತೀನಿ? ನಾನು ಅವ್ರು ಹೇಳಿದ್ಕೆ ನಾನು ಹಿಂಗೆ ಹೇಳಿದ್ದೆ. ಕೊನೆಗೆ ಬಿದ್ದಿಲ್ಲ ಅಂತ ಗೊತ್ತಾದ್ಮೇಲೆ ಆಡಿಟರ್ ಬಂದ್ಮೇಲೆ ಇದು ಲೋನ್ ಆಗಿರೋದು ಅವತ್ತೇ ನನಗೂ ಅಲ್ಲಿವರೆಗೂ ಅಲ್ಲೇ ಆಫೀಸ್ ಕಟ್ಟಿದ್ದಾರೆ. ಆಫೀಸ್ಗೆ ಹೋದ್ಮೇಲೆ ಇಬ್ಬರಿಂದ ಟ್ರೂಸ್ ಎಲ್ಲ ಆಗೈತೆ. ಅದು ಯಾರ್ದು ಐಡಿ ಅಂತ ಹೇಳಿ ತಿಳ್ಕೊಂಡ್ರಿ ಅಂತ ಹೇಳಿ ಶನಿವಾರ ಬಂದು ತಿಳ್ಕೊಂತೀನಿ. ಶನಿವಾರ ಬರ್ರಿ, ಅಷ್ಟಕ್ಕೆ ನಾನು ಎಲ್ಲ ಡೀಟೇಲ್ಸ್ ಅವ್ರಿಗೆ ಹೇಳ್ಬಿಟ್ಟು ನಾನು ಶನಿವಾರ ಬರ್ತಾರೆ. ಅವ್ರು ಈಗ ನೀನು ಸಬ್ ಇನ್ಸ್ಪೆಕ್ಟರ್ ಕೊಟ್ಟು ಫೋನ್ ಮಾಡಿಸಿದ್ಯಾ? ಸರಿನಾ? ಫೋನ್ ಮಾಡಿಸ್ತೀಯ? ಅಲ್ಲ ನಾನು ಒಂದೇ ಮಾತು ನಾನು ಮಾತಾಡ್ತೀನಿ. ಯಾರಿಂದ ನಾನು ಫೋನ್ ಮಾಡಿಲ್ಲ.
ಶನಿವಾರ ಟೈಮ್ ಕೊಡು. ಶನಿವಾರ ಇದೆಲ್ಲ ಕೇಳ್ತೀನಿ ಅಂತ ಹೇಳ್ತಾ ಇದ್ಯಾ? ಮಾಡ್ಲಿ ಬಿಡು ಅಲ್ಲೇ ಮಾಡ್ಲಿ ಅವಳು ಆ ಕಾರ್ಯಕ್ರಮ ಮಾಡ್ಕೊಂಡ್ರೆ ಅವ್ರು ಮಾಡ್ಕೊಂಡು ಬಿಡ ಮಾಡ್ಕೊಂಡು ಮಾಡ್ಲಿ ಬಿಡು ಬರಕ್ ಹೇಳಿದ್ರೆ ಶನಿವಾರ ಆಯ್ತು, ಕೇಳು. ಈಗ ಅವ್ರನ್ನ ಕರ್ಸಿ ಕ್ಲಿಯರ್ ಮಾಡಿ ಹೋಗು. ನಿಮ್ಮನ್ನ ನಾವೇನು ಇಲ್ಲಿ ಕಟ್ಟಿ ಹಾಕ್ಬೇಕು ಹಿಡಿದೋಗ್ಬೇಕು ಅಂತ ನಮ್ಗೆ ಉದ್ದೇಶ ಇಲ್ಲ. ನೀವು ಫ್ರಾಡ್ ಮಾಡಿದ್ರೆ ಅದನ್ನ ದುಡ್ಡು ಕಟ್ಟಿ ಅದೇ ಹೇಳ್ತಿಲ್ಲ ಒಂದು ಆಪ್ಷನ್ ಬೇಕು. ನೀವು ಹೇಳಬೇಕಾದ್ರೆ ಆಕ್ಷನ್ ಹೇಳಿದ್ದೆ ಇಲ್ಲ 2,000 ದುಡ್ಡು ಅಂತ ಹೇಳಿ ಮತ್ತೆ ಲೋನ್ ಅಂತ ಹೇಳಿ ನಾನು ಈ ಲೋನ್ ಅನ್ನ ಕ್ಲೋಸ್ ಮಾಡಕ್ ನನಗೂ ಟೈಮ್ ಬೇಕು, ಇಲ್ಲ ಅಲ್ಲನ್ನ ಕ್ಲೋಸ್ ಮಾಡಕ್ ಟೈಮ್ ಬೇಕು. ಶನಿವಾರ ಕ್ಲೋಸ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಅವ್ರು ಕ್ಲೋಸ್ ಮಾಡಲ್ಲ, ನಾನೇ ಕೈಯಿಂದ ಕ್ಲೋಸ್ ಮಾಡ್ತೀನಿ. ಸರಿನಾ? ಅದು ಈಗ ಅಲ್ಲಿ ಹೇಳಂತೆ ಬರ್ತಾರೆ ತಡೆಯಪ್ಪ. ಹೇಳು ನಿಮ್ಗೆ ಏನೇನು ಘಟನೆ ಆಯ್ತು ಹೇಳು. ಏನಿಲ್ಲ ಸರ್, ಅವರು ಸಂಘ 2 ಸರಿ 3 ಸರಿ ಸಂಘ ಕೊಡ್ತಿದ್ರು ನನಗೆ. ಅವ್ರಿಗೊಂದು ಆಧಾರ ಕಾರ್ಡ್ ಕೊಡಮ್ಮ, ಇ-ಶ್ರಮ್ ಕಾರ್ಡ್ ಮಾಡ್ತೀವಿ ಅಂತ ಹೇಳಿ. ಏನು ಮಾಡ್ತೀವಿ ಅಂತ ಹೇಳು? ಇ-ಶ್ರಮ್ ಕಾರ್ಡ್ ಮಾಡ್ತೀವಿ, ಇ-ಶ್ರಮ್ ಕಾರ್ಡ್ ಮಾಡ್ತೀವಿ ಅಂತ ಇ-ಶ್ರಮ್ ಕಾರ್ಡ್ ಮಾಡಿಸ್ತೀವಿ, 2,000 ಮೋದಿ ಕಡೆಯಿಂದ ದುಡ್ಡು ಹಾಕ್ತೀವಿ ನಿಮಗೆ, 2,000 ಕೊಟ್ರಮ್ಮ ಆಧಾರ ಕಾರ್ಡ್ ಅಂದ್ರೆ ನಾವು ಕೊಡ್ತೀವಿ. ಆಮೇಲೆ ನಿಮಗೆ ಏನ್ ಮಾಡಿರೋ ಗೊತ್ತಿಲ್ಲ ನನಗೆ. ಆಮೇಲೆ ನಿಮ್ಗೆ ಸಾಲ ಮಾಡಿದ್ದೆ ಹೆಂಗೆ ಗೊತ್ತಾಯ್ತು ನಿಮಗೆ? ಅವ್ರು ಆಡಿಟ್ರು ಬಂದಿದ್ರು ಜಯರಾಮ್ ಅಂತಂದು. ಎಲ್ಲಿಂದ ಬಂದಿದ್ರು ಅವರು? ಅವರು ಎಲ್ಲಿಂದ ಬಂದ್ರು ನಮಗೆ ಗೊತ್ತಿಲ್ಲ, ಊರಾಗ ಬಂದಿದ್ರು. ಎಷ್ಟು ದಿನ ಆಯ್ತು ಗಟ್ಟಿ? ಎಷ್ಟು ದಿನ ಆಯ್ತು ಹಿಂಗಾಗಿ? 20 ದಿವಸ ಆಯ್ತು. ಅವ್ರು ಬಂದ್ರು, ಅವ್ರು ಬಂದ್ಮೇಲೆ ಅವ್ರು ಬಂದು 20 ದಿವಸ ಆಗಿದೆ. ನಿಮ್ಗೆ ಅವ್ರು ಬಂದ್ಮೇಲೆ ಗೊತ್ತಾಯ್ತು ನಿಮಗೆ ನಮ್ಮ 3 ಸರಿ ಕಟ್ಟಿನೂ ಕಟ್ಟಿದಾರೆ. ಇವ್ರು ತಾಂಡಿರೋರು ಯಾರಂತ ಗೊತ್ತಿಲ್ಲ, ಅವ್ರು ಕಟ್ಟಿಗೆ ಹೋಗಿದ್ರು 3 ಸರಿ ಕಂತು ಕಟ್ಟಿದ್ದಾರೆ. ಕಟ್ಟಿದ್ಮೇಲೆ ಆಮೇಲೆ ನಮಗೆ ಜಯರಾಮಮ್ಮರು ಬಂದ್ರ, ಆಡಿಟ್ರು ಬಂದು ನಮ್ಮನ್ನು ಇವ್ರನ್ನ ಕೇಳವ್ರೆ. ನಾನು ಇರ್ಲಿಲ್ಲ, ಎಲ್ಲ ಹೊಲದ ಹತ್ರ ಹೋಗಿದ್ದೆ. ಇವ್ರನ್ನ ಕೇಳಿದಾರೆ, ಬರಮ್ಮ ನಿಮ್ಮ ಹೆಸರು ಸಾಲ ಐತೆ ಅಂತ ಕೇಳಿದಾರೆ. ಇವರು ಇಲ್ಲ ಸರ್ ನಮ್ದು ಯಾವುದು ತಾಂಡಿಲ್ಲ ಅಂತ ಇವ್ರು ಅಂದಿದ್ದಾರೆ. ಇಲ್ಲ ಕಣಮ್ಮ ನಿಮ್ಮ ಹೆಸರು 70 ಸಾಲ ತಾಂಡಿದ್ರ ಅಂತ ಹೇಳಿದಾರೆ. ಅದು ಎಲ್ಲಿ ತಾಂಡ್ರು ಎಲ್ಲಿ ಬಿಟ್ರು ಅಂತ ಗೊತ್ತಿಲ್ಲ. ಅವ್ರು ಆಮೇಲೆ ದಾವಣಗೆರೆ ಆಫೀಸ್ಗೆ ಬಂದ ಸಾಲ ನಿಮ್ಮ ಹೆಸರಿಗೆ ಐತೆ ಅಂತ ಹೇಳಿದ್ರು. ಆಮೇಲೆ ನಾನು ಕೇಳಿದ್ರು, ಆಧಾರ ಕಾರ್ಡ್ ಇಸ್ಕೊಂಡು ಕೊಟ್ಟಿದ್ದಲ್ಲಮ್ಮ ಬಾರಮ್ಮ. ನಾನೇನು ಗೊತ್ತಿಲ್ಲಮ್ಮ, ಅವ್ರು ಹಿಂಗೆ ಹೇಳಿದ್ರು ನಾನು ಕೊಡ್ತೀನಿ ಅಂತ ನಾನು. ಮಾತಾಡಿ ನಿಮ್ಮ ಸರ್ ಮಾತಾಡಿ ಮೀ ಮಾತಾಡಿ. ಹಾಂ ಶ್ರೀಮತಿ ನನ್ನ ಹೆಸ್ರು ಎಷ್ಟು ನಿನಗೂ ಮಾಡಿದಾರೆ ಮೋಸ ಮಾಡಿದ್ರೆ? ಹಾಂ ನಿನ್ನ ಹ್ಯಾಂಡಿಕ್ಯಾಪ್ಟಾ? ನಿನ್ನ ಹೆಸ್ರಿಗೆ 70 ನಿಂದ ಆಧಾರ್ ಕಾರ್ಡ್ ತಗೊಂಡಿರೋದು? ಆಧಾರ್ ಕಾರ್ಡ್ ಅಂತ ಹೇಳಿದ್ವಿ. ನಾವು ಇಲ್ಲ ಕೊಡಲ್ಲ ಕೊಡೋದು ನನ್ನ ಮುಂದಕ್ಕೆ ಬಂದು ಇಸ್ಕೊಂಡು ಬಟ್ ಇ-ಶ್ರಮ್ ಕಾರ್ಡ್ ಮಾಡ್ತೀವಿ ಅಂತೇಳಿ 2,000 ರೂಪಾಯಿ ಮೋದಿ ಬರಂಗೆ ಮಾಡ್ತೀವಿ ಅಂತೇಳಿ ಆಧಾರ್ ಕಾರ್ಡ್ ಇಸ್ಕೊಂಡಿರೋದು. ಆಮೇಲೆ ನಿಮ್ಮ ಹೆಸರಿಗೆ 75,000 ಒಟ್ಟು ಕೊಡಲ್ಲ ಅಂದ್ರೆ ಕೊಡ್ರಿ ಅಂತ ಬಂದು ನನ್ನ ಮುಂದಕ್ಕೆ ಇಸ್ಕೊಳ್ಳೋದು. ಹೆಸರು ನಿನ್ನ ರುಚಿಕ. ಈಗ ಸಾಲ ತಗೋಬೇಕಾದ್ರೆ ಕೆಲವೊಂದು ಬ್ಯಾಂಕ್ಗಳಿಂದ ಫಾರಮ್ಗೆಲ್ಲ ಸೈನ್ ಹಾಕ್ಸ್ಕೊಂತಾರೆ. ನೀವೇನಾದ್ರು ಫಾರಮ್ಗಳಿಗೆ ಏನಾದ್ರು ಸೈನ್ ಗೀನ್ ಹಾಕಿದ್ರೆ OTP ಅಂತ ಹೇಳಿದ್ರೆ ಹೇಳಿಲ್ಲ ಅವರು, ಅವರೇ ತಗೊಂಡಿದ್ದಾರೆ ಮೊಬೈಲ್. ಅಲ್ಲ ನಿಮಗೆ ನಂಬರ್ಗೆ ಆಮೇಲೆ ಅವ್ರ ಹೆಸರು ನಿಮ್ಮ ಬಂದಿರೋ ಅವ್ರು ಯಾವ ಊರು? ಸಾಣಿಕೆರೆ ಅಂಬುಜ. ಇನ್ನೊಬ್ರಿಗೆ ಒಬ್ಬರೇ ಇಬ್ಬರೇ ಬಂದಿದ್ದು. ಇಲ್ಲ ಇನ್ನೊಬ್ರು ಬಂದಿದ್ರು, ಅವ್ರ ಹೆಸರು ಲೋಕೇಶ್. ಅವ್ರೇ ಅವ್ರದ್ದು ಯಾದಗಟ್ಟೆ ಅಂತೆ. ಹಾಂ ಯಾದಗಟ್ಟೆ. ಹಾಂ ಯಾದಗಟ್ಟೆ ಅಂತೆ. ಅವ್ರು ಗೊತ್ತಿಲ್ಲ ನಮಗೆ, ಇವ್ರು ಕರ್ಕೊಂಡ್ ಬಂದ್ರು ಅಂಬುಜ. ಅಂಬುಜಾರನ ಕರ್ಕೊಂಬಂದಿದ್ರು ಸಾಣಿಕೆರೆ. ಈಗ ಕೇಳಿ ಏನಂತಾರೆ ಅವರು? ಅಲ್ಲ ಈಗ ನೀವು ಅವ್ರು ಕೇಳಿ ದುಡ್ಡು ಕೇಳಿ ಏನಂತಾರೆ? ಈಗ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತಾರೆ. ಹೇಳ್ತಾರೆ, ಈಗ ತಿಂಗಳಿಂದ ಹೇಳ್ತಾರೆ ನಾವೆಲ್ಲ ಮಾಡಿಸ್ತೀವಿ, ಕ್ಯಾನ್ಸಲ್ ಮಾಡಿಸ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅದ್ರ ಬಗ್ಗೆ. ಇದ್ರ ಬಗ್ಗೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ರಿಲ್ಲ? ಪೊಲೀಸ್ ಕಂಪ್ಲೇಂಟ್ ಏನಾರ? ಹಾಂ ಪೊಲೀಸ್ ಕೇಸ್ ಕೊಟ್ಟಾರೆ. ಕೊಟ್ಟ ನೀವು ಕೊಟ್ಟಿದ್ದೀರಾ? ಯಾವಾಗ ಕೊಟ್ರಿ? ಕೊಟ್ಟಿದ್ದಾರೆ. ನೀವು ಕೊಟ್ಟಿದ್ದೀರಾ? ನೀವು ಕೊಟ್ಟಿದ್ರೆ ಯಾರು ಕೊಟ್ಟಿದ್ದೀರ? ಅಲ್ಲ ಸರ್, ಅವ್ರಿಗೆ ಅಂಗವಿಕಲ, ಅವ್ರಿಗೆ